ಹಾಯ್ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯ್ ಮೈಲಾರ್ ಯೂಟ್ಯೂಬ್ ಚಾನಲ್. ಫೈನಲಿ ಲ್ಯಾಂಡ್ನ ನೋಡ್ಕೊಂಬಂದೆ. ಹೇಗೆ ಅನಿಸ್ತು, ಏನು ಕತೆ, ತಡ ಮಾಡೋಕ್ಕೋಗಲ್ಲ. ವಿಡಿಯೋ ಬೇಗ ಶುರು ಮಾಡ್ತಾ ಇದ್ದೀನಿ. ಶುರು ಮಾಡೋಕ್ಕಿಂತ ಮುಂಚೆ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಹಾಗೆ ಎಕ್ಸೆಲ್ ಫಾಲೋ ಮಾಡೋದನ್ನು ಮರಿಬೇಡಿ. ಸೊ ಸಿನಿಮಾದ ಕಥೆಯನ್ನು ಮಾಡ್ಕೊಳ್ಳೋದಿದೆಯಲ್ಲ, ನಿಜವಾಗ್ಲೂ ತುಂಬಾ ಒಂದು ಟಫ್ ಆದಂಥ ಕೆಲಸ. ಅದು ಒಂದು ಫಸ್ಟ್ನೇ ಪ್ರೊಸೆಸ್ಸು. ಆ್ಯಂಡ್ ಆ ಒಂದು ಕಥೆಯನ್ನು ಸ್ಕ್ರೀನ್ ಮೇಲೆ ತರೋದೇನಿದೆ ಅದು ಇನ್ನೂ ಒಂದು ಟಫ್ ಆದಂಥ ಕೆಲಸ. ಬಟ್ ಈ ಎರಡೂ ಕೆಲಸಗಳನ್ನು ಅದ್ಭುತವಾಗಿ ನಿಭಾಯಿಸಿದ್ದಾರೆ ಅಂತಲೇ ಹೇಳ್ಬೋದು ಜಡೇಶ್ ಅವರು. ಸಿನಿಮಾದ ಬಗ್ಗೆ ಬಂದುಬಿಡ್ತೀನಿ, ತಡ ಮಾಡೋಕ್ಕೋಗಲ್ಲ, ಸಿನಿಮಾ ಬಗ್ಗೆ ಮಾತಾಡ್ತೀನಿ. ಸೊ ಸಿನಿಮಾ ಆಲ್ರೆಡಿ ಒಂದು ಟ್ರೈಲರ್ನಲ್ಲೇ ತೋರಿಸಿತ್ತು ಸಿನಿಮಾ ಯಾವುದರ ಒಂದು ಕಾನ್ಸೆಪ್ಟ್ ಮೇಲೆ ಆ್ಯಂಡ್ ಯಾವುದೋ ಒಂದು ಜಾನರ್ ಮೇಲೆ ಹೋಗುತ್ತೆ ಅಂತ. ಸೊ ಇಲ್ಲಿ ದಬ್ಬಾಳಿಕೆ ಆಗುವಂಥದ್ದು ರೈತರ ಮೇಲೆ, ಒಂದು ಬಡವರ ಮೇಲೆ, ಆಮೇಲೆ ಒಂದು ನಾವೇ ಒಂದು ರೂಲ್ ಮಾಡಬೇಕು ಅನ್ನುವಂಥದ್ದು ಒಂದು ಹಳ್ಳಿಗಳಲ್ಲಿರುತ್ತೆ. ಸೊ ಅವ್ರು ಮಾತ್ರನೇ ಮಾಡಬೇಕು, ಬಡವರಾಗೇ ಇರಬೇಕು ಅನ್ನೋ ಒಂದು ರೂಲ್ ಏನಿದೆ. ಸೊ ಈ ಒಂದು ಸಿನಿಮಾದ ಮೇನ್ ಜಾನರು. ಸೊ ಅದೆಲ್ಲ ಏನು ಕತೆ ಅಂತ ನಿಮಗೆ ಗೊತ್ತಾಗಬೇಕು ಅಂದರೆ ನೀವು ಕೂಡ ಥಿಯೇಟ್ರಿಗೆ ಹೋಗಿ ಸಿನಿಮಾನ ನೋಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಮೇಜರ್ ಆಗಿ ಈ ಸಿನಿಮಾ ನಿರ್ದೇಶನ ಮಾಡಿದಂಥವ್ರು ಜಡೇಶ್ ಹಂಪಿ ಅವರು. ಸೊ ಒಂದು ರೀತಿಯಲ್ಲಿ ಈ ಒಂದು ಸಿನಿಮಾ ಅವ್ರ ಕೆರಿಯರಲ್ಲಿ ಒಂದು ಡಿಫ್ರೆಂಟ್ ಟೈಪ್ ಆಫ್ ಸಿನಿಮಾ ಅಂತಲೇ ಹೇಳ್ಬೋದು. ಯಾಕಂದರೆ ತುಂಬಾ ಒಂದು ದೊಡ್ಡ ಮಟ್ಟದ ಪ್ರಯತ್ನ ಮಾಡಿದ್ದಾರೆ ಈ ಸಿನಿಮಾದ ಮೂಲಕ. ಒಂದು ಒಳ್ಳೆ ಸಮಾಜಕ್ಕೆ ಮೆಸೇಜ್ ಹೇಳುವಂಥದ್ದಾಗಿರ್ಬೋದು ಆ್ಯಂಡ್ ತೊಗೊಂಡಿರುವಂಥ ಒಂದು ಸಬ್ಜೆಕ್ಟ್ ಆಗಿರ್ಬೋದು. ಸೊ ನಾನು ಕೆಲವೊಂದು ಬಾರಿ ಹೇಳ್ತಾ ಇರ್ತೀನಿ, ಸಿನಿಮಾ ಅಂತಂದರೆ ಓನ್ಲಿ ಫಾರ್ ಎಂಟರ್ಟೈನ್ಮೆಂಟ್ ಆಗಬಾರ್ದು. ಸಮಾಜದಲ್ಲಿ ನಡೀತಿರ್ತಕ್ಕಂಥ ಒಂದು ಸಮಸ್ಯೆಗಳೇನಿದೆ ಅದನ್ನು ಎತ್ತಿ ಹಿಡಿದು ತೋರಿಸ್ಬೇಕು. ಈ ರೀತಿ ಆಗ್ತಾ ಇದೆ, ಇದು ನಿಲ್ಲಬೇಕು ಅನ್ನುವಂಥದ್ದು ತೋರಿಸ್ಬೇಕು. ಸೊ ಅದು ಈ ಒಂದು ಸಿನಿಮಾ ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇನ್ನು ಕ್ಯಾರೆಕ್ಟರ್ ವೈಸ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ನಾನು ಕಳೆದ ಟ್ರೈಲರಲ್ಲಿ ಕೂಡ ಹೇಳಿದ್ದೆ. ಸೊ ರಚಿತಾರಾಮ್ ಮೇಡಮ್ ಆಗಿರ್ಬೋದು ಮತ್ತು ದುನಿಯಾ ವಿಜಯ್ ಸರ್ ಆಗಿರ್ಬೋದು. ಸೊ ಇಬ್ಬರೂ ಕೂಡ ಒಂದು ವಿಭಿನ್ನವಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲೂ ನಾನು ಹೇಳಿದ್ದೆ, ಒಂದು ಹೀರೋಯಿನ್ ಅಂತ ಬಂದರೆ, ಸೊ ಕೆಲವೊಂದು ಜಾನರ್ ಮೂವಿಗಳನ್ನ ಅಂದರೆ ಲೈಕ್ ಈ ಥರ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಬಂದಾಗ ಸೊ ಒಂದು ರೀತಿಯಲ್ಲಿ ಒಪ್ಕೊಂಡು ಮಾಡುವಂಥದ್ದೇನಿದೆ ನಿಜವಾಗ್ಲೂ ಒಂದು ಬಿಗ್ ಟಾಸ್ಕ್ ಅಂತ. ನಿಜವಾಗ್ಲೂ ಒಂದು ಬಿಗ್ ಟಾಸ್ಕು. ಅದರಲ್ಲಿ ಇಬ್ಬರೂ ಕೂಡ ಅಂದರೆ ರಚಿತಾರಾಮ್ ಮೇಡಮ್ ಆಗಿರ್ಬೋದು ಮತ್ತು ದುನಿಯಾ ವಿಜಯ್ ಸರ್ ಆಗಿರ್ಬೋದು, ಇಬ್ಬರೂ ಕೂಡ ಒಂದು ಅದ್ಭುತವಾದ ಕಾಂಬಿನೇಷನಲ್ಲಿ ಮೂಡ್ ಬಂದಿದೆ. ತುಂಬಾ ಒಂದು ರಿಯಲಿಸ್ಟಿಕ್ ಅನಿಸುತ್ತೆ. ಸೊ ಅದು ನಂಗೆ ತುಂಬಾ ಒಂದು ಇಷ್ಟ ಆಗಿದ್ದು. ಬಟ್ ಈ ಒಂದು ಸಿನಿಮಾಗೆ ಮೇನ್ ಹೈಲೈಟ್ ಅಂದರೆ ಒಂದು BGM. ಅಜಿನೀಶ್ ಸರ್ ಅವರು ಅದ್ಭುತವಾದಂಥ ಒಂದು ಬ್ಯಾಕ್ಗ್ರೌಂಡ್ ಸ್ಕೋರನ್ನು ಮಾಡಿದ್ದಾರೆ ಈ ಒಂದು ಸಿನಿಮಾಗೆ. ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ತುಂಬಾ ಅದ್ಭುತವಾಗಿ ಬಂದಿದೆ. ಯಾಕಂದರೆ ಸಿನಿಮಾದ ಮೇನ್ ಪಿಲ್ಲರು ಅಂತಂದರೆ ಯಾವುದೇ ಒಂದು ಸಿಚುವೇಶನ್ ಆಗಿರ್ಬೋದು, ಯಾವುದೇ ಒಂದು ಕತೆ ಹೋಗ್ತಾ ಇದೆ ಅಂತಂದಾಗ ಅದರಿಂದ ಪ್ಲೇ ಆಗುವಂಥ ಒಂದು BGM ಆ ಒಂದು ಸೀನಿಗೆ, ಆ ಸೀಕ್ವೆಲ್ಸ್ಗೆ ಕನೆಕ್ಟ್ ಆಗಲಿಲ್ಲ ಅಂದರೆ ಸೊ ಆಡಿಯನ್ಸ್ಗಳು ಕೂಡ ಅಷ್ಟು ಕನೆಕ್ಟ್ ಆಗಲ್ಲ. ಬಟ್ ಈ ಒಂದು ಸಿನಿಮಾದಲ್ಲಿ ಅಜಿನೀಶ್ ಅವರು ಕೊಟ್ಟಂಥ ಒಂದು ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಏನಿದೆ ಅದ್ಭುತವಾಗಿ ಒಂದು ಕನೆಕ್ಟಿವಿಟಿಯನ್ನು ತೊಗೊಂಡಿರುವಂಥದ್ದು ನನಗೆ ಅನಿಸಿದ್ದು. ಆ್ಯಂಡ್ ಅದ್ರ ಜೊತೆಗೆ ಸಾಂಗ್ಸ್ಗಳು ಕೂಡ ಆಲ್ಮೋಸ್ಟ್ ತುಂಬಾ ಒಂದು ಹಿಟ್ ಆಗಿತ್ತು. ಪರದೆ ಮೇಲೆ ನೋಡಲಿಕ್ಕೆ ಒಂದು ಅದ್ಭುತವಾಗಿ ಕಾಣಿಸ್ಕೊಳ್ತು. ಆ್ಯಂಡ್ ಮೇನ್ ಆಗಿ ಈ ಒಂದು ಸಿನಿಮಾ ಪ್ರತಿಯೊಬ್ಬರು ನೋಡಬೇಕಾದಂಥ ಸಿನಿಮಾ, ತುಂಬ ಒಂದು ಕಂಟೆಂಟ್ ಓರಿಯೆಂಟೆಡ್ ಆಗಿರುವಂಥ ಸಿನಿಮಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಇದ್ರ ಜೊತೆಗೆ ರಾಜ್ ಬಿ ಶೆಟ್ಟಿ ಅವ್ರ ಬಗ್ಗೆ ಮಾತಾಡಲೇಬೇಕು. ಸೊ ಏನಪ್ಪ ರಾಜ್ ಬಿ ಶೆಟ್ಟಿ ಅವರ ಒಂದು ಕ್ಯಾರೆಕ್ಟರ್ ನಾವು ಏನು ಟ್ರೈಲರಲ್ಲಿ ನೋಡಿದ್ವಿ ಅದು ನಿಜವಾಗ್ಲೂ ಟ್ರೈಲರೇ. ಬಟ್ ಅವರ ಒಂದು ಕ್ಯಾರೆಕ್ಟ್ರು ತುಂಬಾ ಒಂದು ಡಿಫ್ರೆಂಟ್ ಆಗಿ ಅವರು ಒಂದು ಫುಲ್ಲಿ ವಿಲನ್ ಶೇಡಲ್ಲಿ ಕಾಣಿಸ್ಕೊಂಡ್ರು. ತುಂಬಾ ಒಂದು ಅದ್ಭುತವಾಗಿ ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಸೀನ್ ಬರುತ್ತೆ ಪರ್ಸ್ನಲ್ ನಂಗೆ ಇಷ್ಟ ಆಗಿದ್ದು. ಸೊ ಅದರಲ್ಲಿ ಒಂದು ವಿಂಟೇಜ್ ಒಂದು ಹಳೇದೊಂದು ಸ್ಟೋರಿ ತೋರಿಸ್ತಾರೆ. ಅದೇನಂತ ನೋಡ್ಬೇಕಂದ್ರೆ ನೀವು ಥಿಯೇಟ್ರಿಗೆ ಹೋಗಿ ನೋಡಿ, ನಾನು ತುಂಬ ಎಕ್ಸ್ಪ್ಲೇನ್ ಮಾಡೋಕ್ಕೋಗಲ್ಲ. ಸೊ ಅದರಲ್ಲಿ ರಾಜ್ ಬಿ ಶೆಟ್ಟಿ ಅವರು ಅದ್ಭುತವಾಗಿ ಒಂದು ಕಾಣಿಸ್ಕೊಂಡಿದ್ದಾರೆ. ಅದರಲ್ಲಿ ಒಂದು ಡೈಲಾಗ್ ಇಲ್ಲ, ಏನಿಲ್ಲ. ಅವರ ಒಂದು ಸ್ವ್ಯಾಗು, ಅವರ ಒಂದು ಆ್ಯಕ್ಟಿಂಗ್ ಸ್ಕಿಲ್ ಏನಿದೆ ಆ ಒಂದು ಇದರಲ್ಲೇ ತೋರಿಸ್ಬಿಟ್ಟಿದ್ದಾರೆ. ಅದು ನಂಗೆ ತುಂಬಾ ಇಷ್ಟ ಆಯಿತು. ಸೊ ಒಂದು ರೀತಿ ಹೇಳಬೇಕು ಅಂದರೆ ರಾಜ್ ಬಿ ಶೆಟ್ಟಿ ಅವರು ನಮ್ಮ ಒಂದು ಕನ್ನಡ ಇಂಡಸ್ಟ್ರಿಗೆ ಒಂದು ರೀತಿ ಗಿಫ್ಟ್ ಅಂತ ಹೇಳ್ಬೋದು ಖಂಡಿತವಾಗ್ಲೂ. ಅಂತ ಒಂದು ಅದ್ಭುತವಾದಂಥ ಆ್ಯಕ್ಟರು. ಸೊ ಮುಂದಿನ ದಿನಗಳಲ್ಲಿ ತುಂಬಾ ಒಂದು ದೊಡ್ಡ ಒಂದು ಫ್ಯೂಚರ್ ಇದೆ ಅವರಿಗೆ, ಯಾವುದೇ ಒಂದು ಡೌಟ್ ಇಲ್ಲ. ಅದು ನನಗೊಂದು ಆ ಒಂದು ವಿಂಟೇಜ್ ಒಂದು ಲುಕ್ ನೋಡೋದನ್ನೆಲ್ಲ ನನಗೆ ನಿಜವಾಗ್ಲೂ ಭಾಳ ಖುಷಿ ಆಯಿತು ಅವ್ರದ್ದು ವಿಂಟೇಜ್ ಲುಕ್ ನೋಡಿ. ಬಟ್ ಯಾರೆಲ್ಲ ಸಿನಿಮಾ ನೋಡಿದ್ದೀರಾ ಗೊತ್ತಾಗುತ್ತೆ ನಿಮಗೆ. ಸೊ ಓವರಾಲ್ ಆಗಿ ಸಿನಿಮಾ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ. ಆ್ಯಂಡ್ ಲೈಕ್ ಎಲ್ಲರೂ ಕೂಡ ಹೇಳ್ತಾರೆ ಸಿನಿಮಾದಲ್ಲಿ ಒಂದು ಜಾನರ್ ಅಂತ ಬಂದಾಗ, ಒಂದು ಕಂಟೆಂಟ್ ಓರಿಯೆಂಟ್ ಅಂತ ಬಂದಾಗ ಖಂಡಿತವಾಗ್ಲೂ ಯಾರೂ ಕೂಡ ಸಿನಿಮಾನೂ ಬಿಡಲ್ಲ. ಯಾಕೆಂದರೆ ಅಂಥ ಸಿನಿಮಾಗಳು ನೋಡಬೇಕು ಅನ್ನೋವಂಥ ಕ್ಯೂರಿಯಾಸಿಟಿ ತುಂಬ ಇರುತ್ತೆ. ಬಟ್ ಈ ಲ್ಯಾಂಡ್ ಲಾರ್ಡ್ ಸಿನಿಮಾ ಏನು ಮಾಡಿದೆ ಅದನ್ನು ದುಪ್ಪಟ್ಟು ಮಾಡಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಈ ಒಂದು ಸಿನಿಮಾ ಫ್ಯಾಮಿಲಿ ಓರಿಯೆಂಟೆಡ್ ಆಗಿ ಕೂತ್ಕೊಂಡು ನೋಡುವಂಥ ಸಿನಿಮಾ. ಆ್ಯಂಡ್ ತಂದೆಯ ಮಗಳ ಒಂದು ಬಾಂಧವ್ಯ ಏನಿದೆ ನಿಜವಾಗ್ಲೂ ಕಣ್ಣಲ್ಲಿ ನೀರು ತರಿಸುತ್ತೆ. ಸೊ ಅಷ್ಟು ಅದ್ಭುತವಾಗಿ ಒಂದು ಕಥೆಯನ್ನು ಮಾಡ್ಕೊಂಡಿದ್ದಾರೆ, ನಿರ್ದೇಶನ ಕೂಡ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಆ್ಯಂಡ್ ಓವರಾಲ್ ಆಗಿ ಹೇಳೋದಿಷ್ಟೇ, ಕನ್ನಡ ಸಿನಿಮಾಗಳು ಒಂದು ಒಳ್ಳೆ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳಂತ ಬಂದಾಗ ನಾವು ಹೋಗದೆ ಬೇರೆ ಯಾರೂ ಹೋಗಲ್ಲ, ನಾವು ಹೋಗಿ ಸಿನಿಮಾನ ನೋಡಬೇಕು. ಫಸ್ಟ್ ಆಫ್ ಆಲ್ ಹೇಳಬೇಕು ಅಂತಂದರೆ ಇಂಥ ಸಿನಿಮಾಗಳಿಗೆ ಖಂಡಿತವಾಗ್ಲೂ ಸಪೋರ್ಟ್ ಸಿಗಬೇಕು. ಆ್ಯಂಡ್ ಇಂಥ ಒಂದು ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾಗಳು ಬಂದಾಗ ಸೊ ನೆಕ್ಸ್ಟ್ ಅಪ್ಕಮಿಂಗ್ ಮಾಡಲಿಕ್ಕೆ ನಿರ್ದೇಶಕರಿಗೆ ಒಂದು ಪ್ರೋತ್ಸಾಹ ಕೊಟ್ಟಂಗೆ ಆಗುತ್ತೆ. ಸೊ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಕೂಡ ಈ ಒಂದು ವೀಕೆಂಡನ್ನು ಲ್ಯಾಂಡ್ ಲಾರ್ಡ್ ಜೊತೆ ಹೋಗಿ ನೋಡಿ ಎಂಜಾಯ್ ಮಾಡಿ, ಖಂಡಿತವಾಗ್ಲೂ ಎಂಜಾಯ್ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸೊ ಈ ಸಿನಿಮಾ ಎಂಟರ್ಟೈನ್ಮೆಂಟ್ ಅನ್ನೋದಕ್ಕಿಂತನೂ ಒಂದು ರೀತಿಯಲ್ಲಿ ಕಂಟೆಂಟ್ ಓರಿಯೆಂಟೆಡ್ ಆಗಿರೋದ್ರಿಂದ ಸೊ ಒಂದು ಏನೋ ಒಂದು ತಿಳಿಸಿದ್ದಾರೆ
ಸಮಾಜದಲ್ಲಿ ಈ ರೀತಿ ಆಗ್ತಾ ಇದೆ. ಸೊ ಈಗಲೂ ಕೂಡ ಅಂದರೆ ಈ ಒಂದು 2026 ಕೂಡ ಈ ರೀತಿ ಆಗ್ತಾ ಇದೆ. ಸೊ ಇದು ನಿಲ್ಲಬೇಕು, ಈಗ ಆಗಬಾರ್ದು ಅನ್ನೋಂಥದ್ದು ಚಿತ್ರದಲ್ಲಿ ಕಂಪ್ಲೀಟಾಗಿ ಒಂದು ಕ್ಲಾರಿಟಿಯನ್ನು ನಿರ್ದೇಶಕರು ಆಮೇಲೆ ಅಲ್ಲಿ ಇರುವಂಥ ಎಲ್ಲ ಪಾತ್ರಗಳು ಕೂಡ ಮಾಡಿವೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲ್ ಆಗಿ ಇನ್ನು ಪೈರಸಿ ಸ್ವಲ್ಪ ವಿಚಾರಕ್ಕೆ ಮಾತಾಡ್ಬಿಡ್ತೀನಿ. ಸೊ ಇವತ್ತು ನನಗೊಂದು ಖುಷಿ ಆಯಿತು ಥಿಯೇಟ್ರಲ್ಲಿ. ಸೊ ಯಾರೋ ಒಬ್ಬರು ಅಭಿಮಾನಿಯವರು ಒಬ್ಬರು ವಾಲಂಟಿಯರ್ ಆಗಿ ನಿಂತ್ಕೊಂಡು ಲೈಕ್ ಯಾರೂ ಕೂಡ ವಿಡಿಯೋ ಮಾಡ್ದೇನೆ ಇರೋ ಹಾಗೆ ನೋಡಿಕೊಂಡ್ರು. ನಿಜವಾಗ್ಲೂ ಅವ್ರಿಗೆ ಥ್ಯಾಂಕ್ಸ್ ಎಲ್ಲ ಇಷ್ಟಪಡ್ತೀನಿ ಈ ಮೂಲಕ. ನೋಡಿ, ಪೈರಸಿ ಅನ್ನುವಂಥದ್ದು ಏನಾಗುತ್ತೆ ಅಂದರೆ ಸಿನಿಮಾನೇ ಶೂಟ್ ಮಾಡ್ಕೊಂಡು ಒಂದು ಹಾಕೋದಲ್ಲ, ಸೊ ಲಿಂಕ್ಗಳನ್ನ ಬ್ಲಾಕ್ ಮಾಡಿಸೋದಲ್ಲ. ಸೊ ನಿಮ್ಮ ಸ್ಟೇಟಸ್ಗಳಿಗೆ ಏನು ಹಾಕೊಳ್ತೀರಾ ನೀವು, ಲೈಕ್ ಮೇನ್ ಸೀನ್ಸ್ ಆಗಿರ್ಬೋದು, ಒಂದು ಟರ್ನಿಂಗ್ ಪಾಯಿಂಟ್ ಸೀನ್ಸ್ ಆಗಿರುತ್ತೆ, ಸೊ ಅವನ್ನೆಲ್ಲ ಸ್ಟೇಟಸ್ಗೆ ಹಾಕೊಳ್ಳುವಂಥ ಅದು ಕೂಡ ಒಂದು ರೀತಿಯಲ್ಲಿ ಪೈರಸಿನೇ. ಸೊ ಆದಷ್ಟು ಈ ಒಂದು ವಿಡಿಯೋ ರೆಕಾರ್ಡ್ ಮಾಡೋದನ್ನು ನಿಲ್ಲಿಸಿ ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಿ, ಕನ್ನಡ ಸಿನಿಮಾಗಳನ್ನು ಅತಿ ಹೆಚ್ಚಾಗಿ ಥಿಯೇಟ್ರಿಗೆ ಬಂದು ನೋಡಿ. ದಯವಿಟ್ಟು ಪೈರಸಿಯಲ್ಲಿ ಯಾರೂ ಕೂಡ ನೋಡಬೇಡಿ. ಆ್ಯಂಡ್ ಪೈರಸಿ ಮಾಡೋದಕ್ಕೂ ನಿಮಗೆ ಗೊತ್ತಾದರೆ ಖಂಡಿತವಾಗ್ಲೂ ಅದನ್ನು ನಿಲ್ಲಿಸಿ ತಡೀರಿ, ತಕ್ಕಂಗೆ ಆ್ಯಕ್ಷನ್ ತೊಗೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ಫೈನಲಿ ಮೂವಿ ಇಷ್ಟ ಆಯಿತು. ಸೊ ಯಾರೆಲ್ಲ ಮೂವಿ ನೋಡಿದಾರೆ, ನಿಮಗೇನು ಅನ್ನಿಸ್ತು, ಏನು ಕತೆ, ಸೊ ಇದ್ರ ಬಗ್ಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಸೊ ವಿಡಿಯೋ ಮುಗಿಸ್ತಾ ಇದ್ದೀನಿ. ಸೊ ಮುಗಿಸೋಕ್ಕಿಂತ ಮುಂಚೆ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ಸ್ಟಾ, ಫೇಸ್ಬುಕ್ ಆಗಿ ಎಕ್ಸೆಲ್ ಫಾಲೋ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.